ದಿಸ್ ಇಸ್ ವಾಸ್ಟ್ ಟಾಪಿಕ್ ಸರ್. ನಾನು ಇದನ್ನೆಲ್ಲ ನಾವು ಜೆನ್ ಝೀಸ್ಗೆ ಹೇಳಕ್ ಹೊರಟ್ರೆ ಐ ಆಮ್ ನಾಟ್ ಶೋರ್ ಎಷ್ಟ್ರ ಮಟ್ಟಿಗೆ ನಾವು ಅವ್ರಿಗೆ ತಲುಪಕ್ಕಾಗತ್ತೆ, ಅವ್ರನ್ನ ಮೆಂಡ್ ಮಾಡೋಕ್ಕಾಗತ್ತೆ. ಡೂಡ್ ನೀನು ಜಿಮ್ಗೆ ಹೋಗ್ತಿದ್ಯಾ, ಫೈನ್ ಆಯಿತು, ಬಟ್ ಅಟ್ಲೀಸ್ಟ್ ಅದರಲ್ಲಿ ಒಂದು 30 minutes ನೀನು ಯೋಗ ಮಾಡು, ನಾಟ್ ಫಾರ್ ಯೋರ್ ಬಾಡಿ ಬಟ್ ಫಾರ್ ಯೋರ್ ಮೈಂಡ್, ಟು ಕೀಪ್ ಇಟ್ ಕಾಮ್. ಸೊ ಅವರಿಗೆ ತಿಳಿಸ್ಬೇಕು ಅಂದರೆ ಸರ್, ಜೆನ್ ಝೀಸ್ದು ಪ್ರಾಬ್ಲಮ್ ಏನು ಅಂದರೆ ವಿ ಆರ್ ನಾಟ್ ಗಿವಿಂಗ್ ದ ರೈಟ್ ಇನ್ಫಾರ್ಮೇಷನ್ ಟು ದೆಮ್. ವಿ ಆರ್ ಟೆಲಿಂಗ್ ಬೆನಿಫಿಟ್ಸ್ ಅಷ್ಟೇ, ಬರೀ ಬೆನಿಫಿಟ್ ಹೇಳ್ತಾ ಇದ್ದೀವಿ, ಅದರಿಂದ ಏನು ಅಡ್ವಾಂಟೇಜ್ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಬಟ್ ವಿ ಆರ್ ನಾಟ್ ಗಿವಿಂಗ್ ದ ರೈಟ್ ಇನ್ಫಾರ್ಮೇಷನ್ ಹೌ ಯು ಹ್ಯಾವ್ ಟು ರೀಚ್ ದಟ್. ಇವಾಗ ಒಂದು ಉದಾಹರಣೆ ತಗೋಬೇಕು ಅಂದರೆ, ಮದುವೆ ಆಗಪ್ಪ ಅಂತ ಹೇಳ್ತೀವಿ, ಓಕೆನಾ. ಮದುವೆ ಏನಕ್ಕಾಗೋದು ಅಂದರೆ ಮಕ್ಕಳಾಗಬೇಕು ಅಂತ ಮದುವೆ ಆಗೋ ಅಂತೀವಿ. ಜೆನ್ ಝೀಸ್ಗೆ ನಾವು ಇಷ್ಟೇ ಹೇಳ್ತಾ ಇರೋದು. ವಾಟ್ ಈಸ್ ಆಫ್ಟರ್ ಮ್ಯಾರೇಜ್ ಅಂದರೆ ನೆಕ್ಸ್ಟ್ ಹೇಳೋದೆ ಅವರು ಇಟ್ ಈಸ್ ಲೈಕ್ ಚೈಲ್ಡ್ ಬೇರಿಂಗ್ ಅಂತಾರೆ. ಹೌದಾ? ಆ ಥರ ನಾವು ಇನ್ಫಾರ್ಮೇಷನ್ ಕೊಟ್ಟರೆ ಯು ಇಮ್ಯಾಜಿನ್ ಎಷ್ಟವರೆಗೂ ಅದು ನಿಲ್ಲತ್ತೆ, ಅದು ಅವ್ರಿಗೆ ಯಾವ ಲೆವೆಲಲ್ಲಿ ಅರ್ಥ ಆಗತ್ತೆ ಅದು. ಸೊ ದೇರ್ ಇಂಟೆನ್ಷನ್ ವಿಲ್ ಬಿ ಮ್ಯಾರೇಜ್, ದೆನ್ ಗೆಟ್ ಎ ಚೈಲ್ಡ್, ಆಫ್ಟರ್ ದಟ್ ಲೈಫ್ ಈಸ್ ಎಂಡ್, ಲೈಫ್ ಎಂಡ್ ಆಯಿತು ಅಂತ ಅರ್ಥ. ಸೊ ನಾವು ಕರೆಕ್ಟ್ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ ಅವ್ರಿಗೆ. ಸೊ ನಮ್ಮ ಕೆಲಸ ಏನು ಅಂದರೆ we should give the proper information what the Shastra says or the Dharma says, whichever Dharma, what it says exactly, and how it is connected to the science. Scientific ಆಗಿ ಹೇಗೆ ಕನೆಕ್ಟ್ ಆಗಿದೆ, ಈಚ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಕನೆಕ್ಟೆಡ್ ಟು ದ ಸೈನ್ಸ್. ಓಕೆನಾ? ತುಂಬ ಜನ ಏನನ್ಬೋದು ಅಂದರೆ ಇದೆಲ್ಲ ಮೂಢನಂಬಿಕೆ ಅದೆಲ್ಲ ಇದೆಯಲ್ಲ, ಅದೆಲ್ಲ ಅನ್ಬೋದು, ನಾನು ಇಲ್ಲ ಅನ್ನಲ್ಲ ಅಂತಾರೆ ತುಂಬ ಜನ. ಯಾಕೆಂದರೆ ವೆನ್ ಯು ಡೋಂಟ್ ಹ್ಯಾವ್ ಎ ನಾಲೆಜ್ ಇನ್ ದಟ್ ಯು ಸೇ ಇಟ್ಸ್ ಅ ಮೂಢನಂಬಿಕೆ. But whatever we say to them, tell with the scientific background and make them understand this is for this we are doing this ಅಂದಾಗ ಡೆಫಿನೆಟ್ಲಿ they will follow. ಒಂದು ಉದಾಹರಣೆ ಕೊಡಲ್ಲ, ಸಿಂಪಲ್ ಆಗಿರೋದು, ಕಾಮನ್ ಮನೆಯಲ್ಲಿ ಆಗುವಂಥ ಉದಾಹರಣೆಗಳು. ಇವಾಗ ಫಾರ್ ಎಕ್ಸಾಂಪಲ್ಲು ಮದುವೆ ಆಗತ್ತೆ, ಮದುವೆ ಆದಮೇಲೆ ಆಷಾಢ ಮಾಸ, ಮೊದಲನೇ ಆಷಾಢ ಮಾಸ ಹೆಂಡ್ತಿನ ತವ್ರ ಮನೆಗೆ ಕಳಿಸ್ಬೇಕು. ಯಾಕೆ ಕಳಿಸ್ಬೇಕು? ನಂಗೆ ಗೊತ್ತಿಲ್ಲ ಸರ್. ಹೋಗಿದ್ರಾ ನೀವು? ಆಗಿದ್ಯಾ? ಹಾಂ ಸರ್. ಹೋಗಿಲ್ಲ. ಓಕೆ. ಕರೀಲಿಲ್ಲ, ನಮ್ಮನ್ನು ಕರೀಲಿಲ್ಲ. ಇವಾಗ ಇನ್ನೊಂದು ಟ್ರೆಂಡ್ ಶುರುವಾಗೋಗಿದೆ. ಏನು ಅಂದರೆ ಅತ್ತೆ ಸೊಸೆ ಒಂದೇ ಬಾಗ್ಲಲ್ಲಿ ಓಡಾಡಬಾರ್ದು ಅಂತ. ಅಂದರೆ ಹೋಗೋದು ಬೇಡ, ಇದಕ್ಕೆ ಹೋಗೋದು ಬೇಡ, ಅದಕ್ಕೆ ನಾವು ತವ್ರ ಮನೆಗೆ ಹೋಗೋದು ಬೇಡ, ಬಟ್ ಅತ್ತೆ ಸೊಸೆ ಒಂದೇ ಬಾಗ್ಲಲ್ಲಿ ಓಡಾಡಬಾರ್ದು, ಒಬ್ರು ಹಿಂದೆಯಿಂದ ಓಡಾಡೋದು, ಒಬ್ರು ಮುಂದೆಯಿಂದ ಓಡಾಡೋದು ಅಂತ. ಅಂದ್ರೆ ಒಂದೇ ಮನೆಯಲ್ಲಿ ಅಲ್ಲೇ ಇರೋದು ಅಂತ. ಅದು ಮಾಡಿದ್ದು ಆ ಉದ್ದೇಶಕ್ಕಲ್ಲ. ಯಾವುದೇ ಒಂದು ಧರ್ಮದ ಒಂದು ಶಾಸ್ತ್ರದ ಒಂದು ರೂಲ್ಸನ್ನು ಮಾಡಬೇಕಾದ್ರೆ ದೆ ಕೀಪ್ ಅಟ್ಲೀಸ್ಟ್ 10 generations ಅಹೆಡ್. ಅಷ್ಟು ಯೋಚನೆ ಮಾಡಿ ಒಂದು ಶಾಸ್ತ್ರವನ್ನು ಅಥವಾ ಒಂದು ರೂಲ್ಸನ್ನು ಮಾಡಿರ್ತಾರೆ. ಏನಕ್ಕೆ ಮಾಡಿರಬಹುದು ಅದು? ನೋಡಿ, ಒಂದು ಸೈಂಟಿಫಿಕ್ ಆಗಿ ತೊಗೊಂಡ್ರೆ ಇದು ಮೋಸ್ಟ್ಲಿ ಎಲ್ಲ ಕಡೆ ಹೇಳಿರ್ತಾರೆ, ಕೇಳಿರ್ತೀರ ನೀವು. ಸೈಂಟಿಫಿಕ್ ಆಗಿ ತೊಗೊಂಡ್ರೆ ಆಷಾಢ ಮಾಸ ಗಾಳಿಯ ಟೈಮು, ಆ ಟೈಮಲ್ಲಿ ಅವರು ಕನ್ಸೀವ್ ಏನಾದ್ರು ಪ್ಲ್ಯಾನ್ ಮಾಡಿಕೊಂಡ್ರೆ ಅತಿ ಬೇಸಿಗೆನಲ್ಲಿ ಮಗುವಾಗುತ್ತೆ, ಅದು ಸ್ವಲ್ಪ ಕಷ್ಟ ಆಗುತ್ತೆ, ಆವಾಗೆಲ್ಲ ರೋಗಗಳು ಜಾಸ್ತಿ. ಅದು ಒಂದು ರೀಸನ್ನು. ಇನ್ನೊಂದು ಯೋಚನೆ ಮಾಡಿ, ಸೈಂಟಿಫಿಕ್ ಆಗಿ ಸೈಕಾಲಜಿಕಲ್ ಆಗಿ ಯೋಚನೆ ಮಾಡಿ. ಒಂದು ಹೆಣ್ಮಗು ಅವಳು ನಮ್ಮ ಮನೆಗೆ ಬಂದಿದ್ದಾಳೆ, ನಮ್ಮನೆಗೆ ಬಂದಾಗ ಕಂಪ್ಲೀಟ್ಲಿ ಹೊಸ ಎನ್ವೈರನ್ಮೆಂಟಾ? ಓಕೆ. ನೀವೆಷ್ಟೇ ಅಂದ್ರೂ ತಂದೆ ತಾಯಿ ಅಕ್ಕ ತಮ್ಮ ಯಾರಿದ್ರು ಬಿಟ್ಟು ನಮ್ಮನೆಗೆ ಅಲೋನಾಗಿ ಬಂದಿದ್ದಾಳೆ, ಅವಳ ಸೈಕಾಲಜಿಕಲ್ ಸ್ಟೇಟಸ್ ಹೆಂಗಿರುತ್ತೆ? ಲೋನ್ಲಿ ಫೀಲ್. ಅವಳಿಗೆ ಏನೇ ತೊಂದರೆ ಇದ್ರೂ ಈವನ್ ವಿತ್ ದ ಹಸ್ಬೆಂಡ್ ಅಡ್ಜಸ್ಟ್ ಆಗೋವರೆಗೂ ಶಿ ಕೆನಾಟ್ ಎಕ್ಸ್ಪ್ರೆಸ್. ಹೌದಾ? ಸೊ ಅದಕ್ಕೆ ಏನು ಮಾಡಿದ್ರು ಅಂದರೆ, ಈ ಆಷಾಢ ಮಾಸದಲ್ಲಿ ಕೆಲಸಗಳು ಜಾಸ್ತಿ ಇರೋದ್ರಿಂದ 1 month ತವರು ಮನೆಗೆ ಕಳಿಸಿದ್ರೆ ಶಿ ಗೋಸ್ ಬ್ಯಾಕ್ ಟು ಹರ್ ಮದರ್. ಸೊ ಶಿ ಟೆಲ್ಸ್ ವಾಟ್ ಆರ್ ಆಲ್ ದ ಪ್ರಾಬ್ಲಮ್ಸ್ ಆರ್ ಗುಡ್ ಥಿಂಗ್ಸ್ ಶಿ ಈಸ್ ಫೇಸಿಂಗ್ ಇನ್ ದ ಹಸ್ಬೆಂಡ್ಸ್ ಹೌಸ್. ಸೊ ಸೈಕಾಲಜಿಕಲಿ ಇವಾಗ ಏನು ಮಾಡ್ತೀವಿ, ಕೌನ್ಸಿಲಿಂಗ್ ಅಂತ ಹೋಗ್ತಿರಲ್ಲ ಎಲ್ಲರೂ. ಸೊ ಸೈಕಾಲಜಿಕಲಿ ಎಲ್ಲ ಕ್ಲಿಯರ್ ಆಗತ್ತಾ, ಆರಾಮಾಗತ್ತಾ? ನೋಡಿ, ಅದೇ ಫಸ್ಟ್ ಇಯರ್ ಮಾತ್ರ ಹೇಳಿದ್ದಾರೆ, ಸೆಕೆಂಡ್ ಇಯರ್ ಹೇಳಿಲ್ಲ. ಯಾಕೆಂದರೆ ಸೆಕೆಂಡ್ ಇಯರ್ ಅಷ್ಟೊಂದು ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ. ಸೊ ಈ ಥರ for each and everything there is a science and psychological backgrounds whatever they have done, ಡಿಪೆಂಡಿಂಗ್ ಆನ್ ದ ಸಿಚುಯೇಷನ್ಸ್ಗೆ ಮತ್ತು ಡಿಪೆಂಡಿಂಗ್ ಆನ್ ಆ ಟೈಮ್ಗೆ ಎಲ್ಲವನ್ನೂ ಮಾಡಿದ್ದಾರೆ. ಬಟ್ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆಗಿದ್ದೀವಿ, ಮತ್ತು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಅರ್ಥ ಮಾಡಿಸೋದ್ರಲ್ಲಿ ಫೇಲ್ ಆಗ್ತಾ ಇದ್ದೀವಿ.